ಪಬ್ಲಿಕ್ ಟಿವಿಯಲ್ಲಿ ಸಹಕಾರಿ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜಣ್ಣ 4 ದಿನಗಳ ಹಿಂದೆ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಮಾಡಿದಂತಹ ಹನಿ ಟ್ರ್ಯಾಪ್ ಆರೋಪ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಚಲನಕ್ಕೆ ಇದು ಕಾರಣವಾಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಇದು ದೊಡ್ಡ ಸದ್ದನ್ನು ಮಾಡಿತ್ತು. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಅಲ್ಲೋಲ ಕಲ್ಲೋಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ. ರಾಜಣ್ಣಗೆ ಮಹಿಳೆ ಸಹಿತ 3-4 ಜನ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರಂತೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣನವರ ಪುತ್ರ MLC ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮಹಿಳೆ ಸಹಿತ 3-4 ಜನ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ದು ನಿಜ. ಫೋನ್ ಕಾಲ್, ವಿಡಿಯೋ ಮೂಲಕ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರಂತೆ. ಅಂದರೆ ಕಾಲ್ ಮಾಡುವುದರ ಮುಖಾಂತರ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ದು ನಿಜ ಅನ್ನುವುದನ್ನು ರಾಜಣ್ಣ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಮಹಿಳೆ ಸಹಿತ 3-4 ಜನ ಫೋನ್ ಕಾಲ್, ವಿಡಿಯೋ ಕಾಲ್ ಮೂಲಕ ನನ್ನನ್ನು ಟ್ರ್ಯಾಪ್ಗೆ ತಳ್ಳೋದಕ್ಕೆ ನೋಡಿದ್ರು. ಆ ಎಲ್ಲ ನಂಬರ್, ಕಾಲ್ ಡೀಟೇಲ್ಸ್ ನನ್ನ ಬಳಿ ಇದೆ ಅಂತ ನೇರವಾಗಿ ಒಪ್ಪಿಕೊಂಡಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸು ಇದ್ದ ಮೇಲೆ ಈಗ ದೂರು ಕೊಡೋದಪ್ಪ. ಹಾಗಾದರೆ ಈಗಾಗಲೇ ಮುಖ್ಯಮಂತ್ರಿಗಳು ರಾಜೇಂದ್ರ ಅವರಿಗೆ ನಿನ್ನೆ ಭೇಟಿಯಾದಾಗ ಹೇಳಿದಾರಂತೆ, ಹೋಗಿ ನೇರವಾಗಿ DGಗೆ ಕಂಪ್ಲೇಂಟ್ ಕೊಡಿ ಅಂತಂದ್ಬಿಟ್ಟು. ಕೊಡಬೇಕಲ್ಲ, ಎಲ್ಲ ದಾಖಲೆಗಳು ಇದ್ದರೆ. ಯಾಕೆ ಇವ್ರು ಇನ್ನೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ನಂಬರ್, ಕಾಲ್ ಡೀಟೇಲ್ಸ್ ಎಲ್ಲ ನಿಮ್ಮ ಹತ್ರ ಇದೆಯಲ್ಲ. DGಗೆ ಈ ಬಗ್ಗೆ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಜೇಂದ್ರ ಅವರು. 3-4 ದಿನ ಬಿಟ್ಟು ದೆಹಲಿಗೂ ಕೂಡ ಹೋಗ್ತೀನಿ ನಾನು. ದೆಹಲಿಯಲ್ಲಿ ಹೈಕಮಾಂಡ್ಗೆ ಈ ವಿಚಾರವಾಗಿ ದೂರು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಯಾಕಿಷ್ಟು ಡಿಲೇ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಪಬ್ಲಿಕ್ ಟಿವಿಗೆ MLC ರಾಜೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಹೌದು, ನನ್ನನ್ನು, ನಮ್ಮ ತಂದೆಯವರನ್ನ ಹನಿ ಟ್ರ್ಯಾಪ್ಗೆ ಕೆಡುವುದಕ್ಕೆ ಪ್ರಯತ್ನ ನಡೆದಿತ್ತು ಅಂತ. ಹಾಗಾದ್ರೆ ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ರಾಜಣ್ಣ ಅವರು ಏನು ಮಾತನಾಡಿದ್ದಾರೆ ರಾಜೇಂದ್ರ ಅವರು, ಬರೀ ನೋಡೋಣ. ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ನಿನ್ನೆ MLC ಆದಂತಹ ರಾಜಣ್ಣ ಅವರು CM ಅನ್ನು ಭೇಟಿ ಮಾಡಿಕೊಂಡು ಬಂದಿದ್ದಾರೆ. ಬನ್ನಿ ಈ ಇನ್ನಷ್ಟು ವಿಚಾರಗಳನ್ನ ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಸರ್, ನಿನ್ನೆ CM ಅವರನ್ನು ಭೇಟಿಯಾಗಿದ್ರು, ಏನಾಯ್ತು ಸರ್? ನಿನ್ನೆ ನಾನು ಮುಖ್ಯಮಂತ್ರಿಗಳನ್ನ ಟೈಮ್ ಕೊಟ್ಟಿದ್ರು. ನಿನ್ನೆ ಸಂಜೆ 6 ಗಂಟೆಗೆ ಬರೋಕ್ಕೆ ಕೇಳಿದ್ರು. ನಿನ್ನೆ ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಏನೆಲ್ಲ ಈ ವಿಚಾರದಲ್ಲಿ ನನ್ನ ಮೇಲಿರ್ಬೋದು, ತಂದೆಯವ್ರ ಮೇಲಿರ್ಬೋದು ಮಾತನ್ನು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ. ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಏನೆಲ್ಲ ಆಯಿತು, ಯಾವ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರು, ಯಾರು ಮಾಡಿದ್ದಾರೆ ಅನ್ನೋ ಅಂಥದ್ದಲ್ಲ, ಬಟ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹೇಳಿದೆ, ನೋಡಿ ಸರ್, ನಿಮ್ಮ ಬಗ್ಗೆ ನಾವು ರಾಜಣ್ಣವ್ರು ಮಾತಾಡ್ತಾರೆ ಅಂತೇಳಿ ಮಾಡ್ತಾ ಇದ್ದಾರೋ ಅಥವಾ ಏನಕ್ಕೆ ಈ ವಿಚಾರದಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸೊ ಅದರಿಂದ ಒಬ್ಬ ಹಿಂದುಳಿದ ಒಬ್ಬ ದಲಿತನ ಮೇಲೆ ಈ ಥರ ಆಗುವಂಥದ್ದು ನಡೀತಾ ಇದೆ, ಶೋಷಣೆಗೆ ನಡೀತಾ ಇದೆ. ಸೊ ಅದರಿಂದ ನೀವೇ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕು ಅಂತ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಮತ್ತು ನನ್ನಲ್ಲಿದ್ದಂಥ ಮಾಹಿತಿಗಳನ್ನ ಅವ್ರಿಗೆ ತೋರಿಸಿದ್ದೀನಿ. ನೋಡಿ, ಸೋಣ್ಸೋ ಹಿಂಗಿದೆ, ಸೊ ಈ ಥರ ನಡೆದಿದೆ, ಇದಕ್ಕೆ ನೀವು ಮುಂದಕ್ಕೆ ಇಲ್ಲ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ರು ನಾನು ರೆಡಿ. ಇಲ್ಲ ಆಯ್ತು, ನಾನು ಮುಂದಕ್ಕೆ ಏನೋ ಮಾತಾಡ್ತೀನಿ, ನಂಗಿನ್ನೋ ಕಾಲಾವಕಾಶ ಬೇಕು ಅಂತ ಹೇಳಿದ್ರು ನಾನು ಕಾಯ್ತೀನಿ ಸರ್, ಏನು ನಮ್ಮದೇನೋ ಇಲ್ಲ. ಬಟ್ ಇದು ನಿಲ್ಲಬೇಕು. ಇದು ಇವತ್ತು ನಮ್ಮ ಮೇಲೆ ಪ್ರಾರಂಭ ಆಗಿರೋದು ನಾಳೆ ಯಾರ ಮೇಲೆ ಆಗೋದಿಲ್ಲ, ಇನ್ನೊಬ್ಬರ ಮೇಲೆ ಆಗ್ಬೋದು. ಸೊ ಅದರಿಂದ ಇದು ನಿಲ್ಲಬೇಕು ಸರ್ ಅಂತ ಹೇಳಿದ್ಮೇಲೆ ಆಯಿತು, ಕಂಪ್ಲೇಂಟ್ ರೆಡಿ ಮಾಡ್ಕೊಂಡು DGಗೆ ಹೋಗಿ ಕೊಡು ಅಂತ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಇವತ್ತು ನಾಳೆ ನನ್ನದೇ ಸ್ವಂತ ಹುಡ್ದ ಹಬ್ಬ ಇದೆ. ಸೊ ಅದರಿಂದ ನಾನು ನಾಳೆ ಸ್ವಲ್ಪ ಬ್ಯುಸಿ ಇರ್ತೀನಿ. ಅದಾದಮೇಲೆ ನಾನು ಸೀನಿಯರ್ ಲಾಯರ್ ಹತ್ರ ಮಾತಾಡಿ ನಾನು ಅದು ಕಂಪ್ಲೇಂಟ್ ಏನು ಕೊಡ್ಬೇಕು ಅದು ರೆಡಿ ಮಾಡಿ ನಾನು DG ಅವ್ರಿಗೆ ಕೊಡ್ತೀನಿ. ಅಂದರೆ ತಾವು ಇಬ್ಬರು ನಿಮ್ಮ ತಂದೆಯವ್ರ ಮೇಲೂ ಕೂಡ ಈ ರೀತಿ ಆಗಿದೆ, ತಮ್ಮ ಮೇಲೂ ಆಗಿದೆ ಅಂತ ಹೇಳಿದ್ದಾರೆ CM ಹತ್ರ? ಹೌದು, ಇಬ್ಬರ ಮೇಲೂ ಆಗಿದೆ, ಆಗ್ತಾ ಇದೆ ಅಂತಲೇ ಹೇಳಿದ್ದು ನಾನು. ಈಗ ಪ್ರಯತ್ನ ಅಂತೂ ಮಾಡಿದ್ದಾರೆ, ಪ್ರಯತ್ನ ಇಲ್ದಲೇ ಏನಿಲ್ಲ. ನನ್ನ ಮೇಲಿಂತ ಭಾಳ ಬೇಗ ಇದಾಗುತ್ತೆ ಅಂತೇಳಿ ರಾಜಣ್ಣವ್ರ ಮೇಲೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ನಾನಾದ್ರೆ ಸ್ವಲ್ಪ ಹುಷಾರಿರ್ತೀನಿ, ಸ್ವಲ್ಪ ಈ ಮೊಬೈಲು ಅದು ಇದು ನನಗೆ ಗೊತ್ತಿದೆ, ಬಟ್ ಅವ್ರಿಗಂತ ಐಡಿಯಾ ಇದ್ದಿಲ್ಲ. ಸೊ ಅವ್ರನ್ನ ಬೇಗ ಇದು ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಸೊ ಅದು ಸಕ್ಸಸ್ ಆಗಿಲ್ಲ. ಅಂದರೆ ಯಾವ ರೀತಿ ಸರ್, ಅಂದರೆ ಟ್ರೈ ಮಾಡಿದ್ದಾರೆ ಅಂದರೆ ಯಾವ ರೀತಿ ಟ್ರೈ ಮಾಡಿದ್ರು? ಈಗ ನೀವು ಬೆಳಗ್ಗೆಯಿಂದ ನೋಡ್ತಿದ್ದೀರಿ, ಮನೆಯಲ್ಲಿ ಜನ ಇರ್ತಾರೆ. ಸೊ ಜನ ಇದ್ದಾಗ ಈಗ ಹತ್ರಕ್ಕೆ ಬಂದು ಮಾತಾಡಿದಾಗ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಯಾರು ವಿಡಿಯೋ ಈಗ ಹತ್ರಕ್ಕೆ ಬಂದು ನಿಮ್ಗೆ ವಿಡಿಯೋ ಅಷ್ಟೇ ತೊಗೊಂಡದವರು.
ಸೊ ವಿಡಿಯೋ ಮಾಡ್ತಾರೆ, ಅದನ್ನ ಯಾವ ರೀತಿ ಬೇಕಾದ್ರೆ ಎಡಿಟ್ ಮಾಡ್ಕೊತಾರೆ. ನಾವು ಹತ್ರ ನಿಂತಿರುವಂಥದ್ದು ಇಲ್ಲ ಅಲ್ಲಿ ಫೋಟೋ ಅವರು ಹೊಡಿತಿರಲ್ಲ, ಅವ್ರ ಕಡೆ ಇನ್ನೊಬ್ರು ಬಂದಿರ್ತಾರೆ, ಒಬ್ರು ಮಾಡೋಕ್ಕಾಗಲ್ಲ. ಈ ಒಬ್ರು ಬಂದಿದ್ದಾರೆ ಅಂತ ಅವ್ರ ಜೊತೆ 1 or 2 ಇರ್ತಾರೆ. ಸೊ ಯಾರು ಅಂತ ನಾವು ಈ ಜನದಲ್ಲಿ ಗುರ್ತಿಡಿಯೋಣ, ಆಮೇಲೆ ಯಾರ ಮೇಲೆ ಡೌಟ್ ಪಡೋಕ್ಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮಾಡೋದಕ್ಕೆ ಬೆಂಗಳೂರಲ್ಲಿ ಸರ್ಕಾರಿ ಬಂಗ್ಲೆಯಲ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಮತ್ತು ಮಧುಗಿರಿಯಲ್ಲೂ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇರೋವಂಥದ್ದು. ಸೊ ಅದನ್ನು ನಾನು ಅಲ್ಲೂ CC ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲಿ ಅಷ್ಟು ಇದರಲ್ಲಿ ಗೊತ್ತಾಗ್ತಿಲ್ಲ. ಬೆಂಗಳೂರು ಗೆಸ್ಟ್ ಹೌಸಲ್ಲಿ CC ಕ್ಯಾಮ್ರಾ ಇಲ್ಲ. ನಾನು ಭಾಳ ಬೇರೆ ಮಿನಿಸ್ಟ್ರುಗಳ ಮನೆಯಲ್ಲಿ ಇದೆಯಾ ಅಥವಾ ನಮ್ಮ ಮನೇಲಿ ಇಲ್ವಾ ಅಂತ ಚೆಕ್ ಮಾಡಿದೆ, ಎಲ್ಲೂ ಇಲ್ಲ ಅದು. ಸೊ ಏನು ಹಾಕ್ಸೋದು ಬೇಡ ಅಂತ ನೋಡ್ತೀನಿ. ಬೇಕು ಅಂದರೆ ಬೇಕಾದ್ರೆ ಒಂದು ಆಚೆಗಡೆ ಎಲ್ಲರೂ ಮನೆ ಎಂಟ್ರೆನ್ಸ್ಗೆ ಒಂದು ಹಾಕಬೇಕು ಅಂತ ಅನ್ಕೊಂತೀನಿ. ಲೇಡಿ ಯಾರಾದರೂ ಬಂದ ಆ ಥರ ಮಾಡಿದ್ರು? ಯಾರು ಅಂತ ಗೊತ್ತಿಲ್ವಲ್ಲ, ಇಡೀನೇ ಬಂದಿರೋದು, ಬಟ್ ಯಾರು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳು ಗಮನ. ಮುಖಪರಿಚಯ ಮಾಡ್ತಾರೆ, ಫೋಟೋ ಗಿಡ ತೋರಿಸಿದ್ರೆ ಅವ್ರದ್ದು ಲೇಡಿ? ನನ್ನ ಹತ್ರ ಲೇಡಿ ಇಲ್ಲ, ನನಗೆ ಬರ್ತಿರೋದು ಫೋನ್ ಕಾಲು. ನಿಮಗೆ ಫೋನ್ ಬರ್ತದೆ? ನನಗೆ ಹನಿ ಟ್ರ್ಯಾಪ್ ಮೀನ್ಸ್ ಅಂದರೆ ನನಗೆ ಫೋನ್ ಕಾಲ್, ಮೆಸೇಜ್ಗಳು, ವಿಡಿಯೋ ಕಾಲ್ಗಳು ನನಗೆ, ಅವ್ರಿಗೆ ಬೈ ಪರ್ಸನ್ ಹೋಗೋ ಪ್ರಯತ್ನ ಮಾಡಿರೋದು. ನನ್ನ ಹತ್ರ ಲೇಡೀಸ್ ಯಾರು ಇಲ್ಲ. ಓಕೆ, ಈಗ ಹೇಗೆ ಸರ್, ಈಗ ನಿಮಗೆ ಈ ಹೇಮಾವತಿ ನಾಲೆ ವಿಚಾರದಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಇದೆ, ಅಂದರೆ ಯಾರೋ ಧಮಕಿ ಹಾಕಿದ್ರು ಅಂತ ಹೇಳುವ ಮಾತನ್ನು ಹೇಳಿ. ಹೇಮಾವತಿದು ಆಯಿತು, ಈಗ ಅದನ್ನು ಮಾಡ್ತಾ ಇದ್ದಾರೆ. 900 ಕೋಟಿಗಿಂತ ಹೆಚ್ಚಿಗೆ ಅಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. ಅದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಅದನ್ನು ಸಭೆನೂ ಬೆಂಗಳೂರು ನಮ್ಮ ಜಿಲ್ಲಾ ಶಾಸಕರು ಎಲ್ಲ ಪಕ್ಷದವ್ರನ್ನೂ ಕರೆಸಿ ಸಭೆ ಮಾಡಿದ್ರು. ಹೌದು, ನಾನು ಹೋಗಿದ್ದೆ, ಮಂತ್ರಿಗಳು ಇದ್ದರು, ಜಯಚಂದ್ರ ಅವರು ಇದ್ದರು, ಎಲ್ಲ ಪಕ್ಷದವರು ಇದ್ದರು. ಅವತ್ತು ನಾವು ಕೇಳಿದ, ಹೌದು ನೀವು ಮಾಡ್ತಾ ಇದ್ದೀರಿ, ನಮ್ಮ ಇದಕ್ಕೆ ಬಂದಂಥ ಸಂದರ್ಭದಲ್ಲಿ ತಾಲೂಕು, ನಾನು ಬರೀ ಮಧುಗಿರಿ ಅಂತ ಹೇಳ್ತಿಲ್ಲ, ಮಧುಗಿರಿ ಇರ್ಬೋದು, ಕೊರಟಗೆರೆ ಇರ್ಬೋದು, ಗ್ರಾಮಾಂತರ, ಗುಬ್ಬಿ, ನಾವು ನಮಗೆ ನೀರು ಬರೋದೇ ಅಲೋಕೇಶನ್ ಇಷ್ಟಿದೆ. ಆ ಅಲೋಕೇಶನಲ್ಲಿ ನಮಗೆ ಬರೋದು ಕಡಿಮೆ. ನಾವು ಕೇಳ್ತಿರೋದೇ ಕುಡಿಯೋ ನೀರಿಗೆ ಬರ್ತಿರೋವಂಥದ್ದು. ಆದರೆ ಇವರು ಈಗ ಮೊನ್ನೆ ಎಲ್ಲೋ ಅದ್ರ ಬಗ್ಗೆ ಚರ್ಚೆ ಆದಾಗ ನನಗೆ ಆ ಭಾಗದ ಮುಖಂಡರುಗಳು ನನಗೆ ಪರಿಚಿತರೆ, ಮತ್ತು ಸ್ವಲ್ಪ ಜನ ರಾತ್ರಿ 9:30 ಸ್ಟಾರ್ಟ್ ಆಗಿದ್ದು, ಒಂದು ಕಂಟಿನ್ಯೂಸ್ ಒಂದು 2-3 ಡೇಸ್ ನನಗೆ ಫೋನ್ ಮಾಡಿ, ನೀನು ನಿಮ್ಮಪ್ಪ ಏನು ಕೆನಲ್ನ ನಿಲ್ಸೋಕೆ ಹೋಗ್ತಿರೋವಂಥದ್ದು, ಆಯಿತು ನಾನು ನಿನಗೆ MLC ಓಟ್ ಹಾಕಿದ್ದೀನಿ, ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ನೀನು ಹೆಂಗೆ ನಿಲ್ಸೋಕೆ ಇದು ಮಾಡ್ತೀರಾ? ಅಲ್ಲ ನಾನು ಅದಕ್ಕೆ ಕೇಳ್ದಲ್ಲಪ್ಪ, ನಾವು ನಿಲ್ಸೋಕೆ ಯಾಕೆ ಹೋಗ್ಲಿ, ನಾನು ರೀಸೆಂಟ್ ನಾನು 15-20 ದಿವಸದಿಂದ ಸ್ಟೋರಿ ಇದು. ನನಗೆ ಅವಾಗ ಏನಾಗ್ಬಿಟ್ಟಿತ್ತು ಅಂದರೆ, ಒಂದು 2 ದಿವಸ ಯಾವ್ದಾರು 11 ನಂಬರ್ ಎತ್ತಕ್ಕೆ ಭಯ ಆಗೋದು. ಎತ್ತಿದ್ರೇ ಕುಣಿಗಲ್ ಕಡೆಯವರು, ಏನು ನೀನು ನಿಮ್ಮಪ್ಪ ಮಾತಾಡೋವಂಥದ್ದು ನಮ್ಮ ಶಾಸಕರ ಬಗ್ಗೆ. ಆಯ್ತು, ನಾನು ಅದಕ್ಕೆ ಈಗ ನಾನು ಇದ್ಯಾವುದೋ ನಡೀತಿತ್ತು. ಸೊ ಇದು ಒಂದಕ್ಕೊಂದು ಯಾಕಪ್ಪ ಅಂತೇಳಿ ನಾನು ಸೈಲೆಂಟ್ ಆಗಿದ್ದೆ. ಈ ವಿಚಾರವನ್ನು ನಿನ್ನೆ ನಾನು ಮುಖ್ಯಮಂತ್ರಿಯವ್ರಿಗೆ ತಂದಿದ್ದೀನಿ. ಇದರ ಹಿಂದೆನೂ ಕೂಡ ಕುಣಿಗಲ್ ಶಾಸಕರಿದ್ದಾರೆ ಅಂತ? ಅಲ್ಲ, ಕುಣಿಗಲ್ ಶಾಸಕರಿದ್ದಾರೆ, ಶಾಸಕರ ಕಡೆಯವರೇ ತಲೆ ಧಮಕಿ ಹಾಕ್ತಿರೋದು ಕಾಂಗ್ರೆಸ್ ಅವರನ್ನೇ ನನಗೆ ಧಮಕಿ ಹಾಕಿ, ನೀವು ನಿನ್ನಪ್ಪ ನಿಲ್ಲಿಸ್ತಾ ಇದ್ದೀರಾ, ನಮ್ಮ ಕ್ಷೇತ್ರಕ್ಕೆ ಬರ್ತೀರಾ, ನಾನು ನಿನ್ನ ಗ್ರಾಮ ಪಂಚಾಯತಿ ಸದಸ್ಯ, ನಾನು ನಿನ್ಗೆ ಓಟ್ ಹಾಕಿದ್ದೀನಿ ಅಂತ ಈ ಥರ ನನಗೆ ಧಮಕಿ. ಅಲ್ಲ, ಈಗ ರಾಜಣ್ಣ ಅವರಿಗೆ ಈ ಥರ ಆಗ್ತಾ ಇರೋದು ಅವ್ರ ಗಮನಕ್ಕೆ ಬಂದಿತ್ತಾ ಅಥವಾ ಹೇಗೆ? ಏನೋ ಇದು ಹನಿ ಟ್ರ್ಯಾಪ್ ವಿಚಾರ ಅಲ್ಲ, ಅವ್ರಿಗೂ ಸ್ವಲ್ಪ ಅದು ಅನಿಸಿದೆ. ಈಗ ಸಹಜವಾಗಿ ಅವ್ರಿಗೆ ಅನಿಸಿದೆ, ಮತ್ತು ಅವ್ರಿಗೂ ಎಲ್ಲೋ ಬಲ್ಲ ಮೂಲದಲ್ಲಿ ಅವ್ರಿಗೂ ಸ್ವಲ್ಪ ಮಾಹಿತಿ ಬಂದಿದೆ. ಅದಾದ್ಮೇಲೆ ಅವ್ರು ಎತ್ತೆಚ್ಕೊಂಡಿರೋವಂಥದ್ದು. ಸೊ ಮುಂಚೆನೂ ಅವ್ರಿಗೆ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಅನ್ನೋ ಮಟ್ಟದಲ್ಲಿತ್ತು. ಯಾವಾಗ ಸ್ವಲ್ಪ ಹಿಂಗೇನೋ ನಡೀತಾ ಇದೆ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ಎತ್ತೆಚ್ಕೊಂಡಿದ್ದಾರೆ. ಅದು ಅಲ್ಲಿ ಸ್ಟಾಪ್ ಆಗಿದೆ. ಅಂದರೆ 3-4 ಬಾರಿ ಅಟೆಂಪ್ಟ್ ಮಾಡಿದ್ದಾರೆ, ಆವಾಗ ಸ್ವಲ್ಪ ಡೌಟ್ ಬಂತು. ಆಗಿದೆ, 1-2-3 ಬಾರಿ ಅಟೆಂಪ್ಟ್ ಆಗಿದೆ ಅವ್ರ ಮೇಲೆ. ಒಂದು ಹಿಂಟ್ಸ್ ಏನು ಸರ್, ಒಂದು ಸೂಕ್ಷ್ಮತೆ ಗೊತ್ತಾಗುತ್ತೆ ಇದು ಹಿಂಗೆ ಆಗ್ತಾ ಇದೆ ಅನ್ನೋದಕ್ಕೆ? ಏನು ಸೂಕ್ಷ್ಮತೆ ಗೊತ್ತಾಯಿತು ನಿಮಗೆ ಅಂತ? ಹಿಂಗೆ ಆಗ್ತಾ ಇದೆ ಅನ್ನೋದಕ್ಕೆ ಏನೋ ಒಂದು ಡೌಟು, ಆ ಯಾವ ಡೌಟ್ ನಿಮಗೆ ಯಾವ ವಿಚಾರದಲ್ಲಿ ಬಂತು ಅಂತ? ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂದರೆ ಅಲ್ಲ, ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತೇಳಿ ಈಗ ನಂದು ಹೇಳಬೇಕು ಅಂತೇಳಿದ್ರೆ ಫೋನ್ ಪದೇ ಬರ್ತಾ ಫೋನು. ಯಾಕಂದರೆ ನಂದು ವಾಟ್ಸಪ್ ನಂಬರ್ಗಳು 2 ಬೇರೆ, ಮೊಬೈಲ್ ಇಂಟರ್ಚೇಂಜ್. ಸೊ ಅದರಿಂದ ಫೋನ್ಸ್ ಬರ್ತವೆ. ಸೊ ನಾನು ಮಾಮೂಲಿ ಜನರಲ್ ಪಬ್ಲಿಕ್ ಫೋನ್ ಯಾವಾಗಲೂ ಕಾರಲ್ಲಿರುತ್ತೆ. ಸೊ ಅದು ನಾನು ಸಾಮಾನ್ಯ ವಾಟ್ಸಪ್ ತೆಗೆದೆ ಸಂಜೆ ಫೈನಲ್ ಲಾಸ್ಟ್. ಅದು ಕೂತಾಗ ಎಲ್ಲ ಫೋಟೋಸು ಅಂದರೆ ಫೋಟೋಸ್ ಅಂದರೆ ವಿಡಿಯೋ ಕಾಲು ಮತ್ತು ಮೆಸೇಜ್ಗಳು ಇರ್ತವೆ. ನಾನಿದನ್ನ ಕಾಮನ್ ಅಲ್ವಾ ಅಂತೇಳಿ ನಾನು ಇದು ಲಾಸ್ಟ್ ಒಂದು 6 ಮಂತ್ಸಿಂದ ಬರ್ತಾನೆ ಇದೆ. ದಿವಸಕ್ಕೆ 1 ಇಲ್ಲ 3-4 ಡೇಸ್ 1-2 ಅಂತ ಕಂಪಲ್ಸರಿ ಇದ್ದೇ ಇರ್ತವೆ. ಸೊ ನಾನು ಅದು ಇಗ್ನೋರ್ ಮಾಡೋದು, ಸ್ವಲ್ಪ ನಂಬರ್ಗಳು ಡಿಲೀಟ್ ಮಾಡಿವೆ. ಸೊ ಅದು ಈಗ ಯಾವಾಗ ಇದು ವಿಚಾರ ಬಂತು, ಈ ಒಂದು 3-4 ಡೇಸಿಂದ ಯಾವ್ಯಾವ ಫೋನ್ಸ್ಗಳು ಬರ್ತಾವೆ ಅದು ಹಾಗೆ ಇಟ್ಕೊಂಡಿದ್ದೀನಿ. ನೋಡೋಣ, ಅದನ್ನು ನಾನು ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ಆ ನಂಬರ್ನು ಮೆನ್ಷನ್ ಮಾಡಿಕೊಡ್ತೀನಿ. ನೋಡೋಣ. ರಾಜಣ್ಣ ಅವರಿಗೆ ಯಾವ ಹೇಗೆ ಗೊತ್ತಾಯಿತು ಅಂದರೆ ಸೂಕ್ಷ್ಮತೆ
ಹಿಂಗಾಗ್ತಾ ಇದೆ ಅನ್ನೋದು ಅವರಿಗೆ ಸ್ವತಃ ಅವರಿಗೆ ಗೊತ್ತಾಯ್ತೋ ಅಥವಾ ಹೇಗೆ? ಇಲ್ಲ, ಅವ್ರಿಗೂ ಅನಿಸಿದೆ, ಗೊತ್ತಾಗಿದೆ ಅನ್ನೋದಕ್ಕಿಂತ ಯಾರೋ ಬಂದು ಹೇಳಿದ್ದಾರೆ ಅಂತ ಅನ್ಕೊಂತೀನಿ ಅವ್ರಿಗೂ. ಸರ್ ಹಿಂಗೇನೋ ಆಗ್ತಾ ಇದೆ ನೋಡಿ ಅಂತ ಹೇಳಿದ್ಮೇಲೆ ಅವರು ಆ ವಿಚಾರನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮತ್ತು ಯಾವಾಗ ಸರಿ ಕಂಪ್ಲೇಂಟು? ಮತ್ತು ಇಬ್ಬರು ಒಂದೇ? ಇಲ್ಲ, ಅವ್ರ ಕಂಪ್ಲೇಂಟ್ ಬೇರೆ, ನನ್ನ ಕಂಪ್ಲೇಂಟ್ ಬೇರೆ. ಯಾಕಂದ್ರೆ ಅವ್ರಿಗೆ ಬೇರೆ ರೀತಿ, ನನಗೆ ಬೇರೆ ರೀತಿ ಇದೆ. ಸೊ ಅದರಿಂದ ಅವರು ಇನ್ನು ಮುಖ್ಯಮಂತ್ರಿಗಳನ್ನ ಅವರು ಭೇಟಿ ಮಾಡಿಲ್ಲ. ಸೊ ಅವರು ಭೇಟಿ ಮಾಡಿ ಅದನ್ನು ಅವರು ಯಾವ ರೀತಿ ಚರ್ಚೆ ಮಾಡ್ತಾರೆ ಅದು ರಾಜಣ್ಣವ್ರಿಗೆ ಬಿಟ್ಟಿರುವಂಥದ್ದು. ನಾನು ನೆನ್ನೆ ಭೇಟಿ ಮಾಡಿದ್ದೀನಿ, ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿದ್ದಾರೆ. ನಾನು ಇನ್ನೊಂದು 2 ದಿವಸದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಯಾಕಂದ್ರೆ ನಾನು 26ನೇ ತಾರೀಕು ಡೆಲ್ಲಿಗೆ ಹೋಗ್ತೀನಿ. 27ನೇ ತಾರೀಕು ನಂದಲ್ಲೊಂದು ಬೋರ್ಡ್ ಮೀಟಿಂಗ್ ಇದೆ. ಸೊ 26ಕ್ಕೆ ಹೋಗಿ ಅಲ್ಲೂ ಪಾರ್ಲಿಮೆಂಟ್ ನಡೀತಿರೋದ್ರಿಂದ ಇದ್ರ ಬಗ್ಗೆ ನಾನು ಸುರ್ಜೇವಾಲಾ ಅವ್ರಿಗೆ, KC ವೇಣುಗೋಪಾಲ್ ಅವ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸರ್, ಈಗ 3 DCM ಬೇಕು ಅನ್ನುವಂಥದ್ದು ರಾಜಣ್ಣ ಅವರು ಪ್ರಸ್ತಾಪ ಮಾಡಿತ್ತು. ಅದೇ ರೀತಿ ಯಾವುದೇ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರ ನಿಂತು ಮಾತಾಡುವಂಥದ್ದು, ಇದೆಲ್ಲ ಒಂದು ಕಡೆ ಸ್ವಲ್ಪ ಇದೇ ಒಂದು ಕಾರಣ ಆಯ್ತಾ ಅಂತ? ಅಲ್ಲ, 3 DCM ಬೇಕು ಅನ್ನೋದು ರಾಜಣ್ಣವ್ರು ಹೇಳ್ತಿದ್ದಂಗೆ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಿರೋದು. 3 ಅಲ್ದಿದ್ರೆ 30 ಜನ ಮಂತ್ರಿಗಳಿದ್ರು, 30 ಜನಕ್ಕೂ ಉಪಮುಖ್ಯಮಂತ್ರಿ ಅಂತ ಕೊಡಿ. ಯಾರು ಬೇಡ ಅಂತಾರೆ? ಈಗ ಉಪಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದೇನು ಸಂವಿಧಾನದಲ್ಲಿರೋವಂಥ ಪೋಸ್ಟ್ ಅಲ್ಲ, ಅದು ನಾವು ಕ್ರಿಯೇಟ್ ಮಾಡಿರೋವಂಥದ್ದು. ಉಪಮುಖ್ಯಮಂತ್ರಿ ಅಂದರೆ ನಥಿಂಗ್ ಬಟ್ ಮಂತ್ರಿ. ಆದರೆ ನಾವು ಒಂದು ಸ್ಥಾನಮಾನ ಕೊಡಬೇಕು ಅಂತೇಳಿ ಉಪಮುಖ್ಯಮಂತ್ರಿ ಅಂತ ಮಾಡಿರೋವಂಥದ್ದು. ಮುಖ್ಯಮಂತ್ರಿ ಮತ್ತು ಸಚಿವರು ಸಂಪುಟ ಅಂತ ಹೇಳೋದು, ಅಲ್ಲೇನು ಉಪಮುಖ್ಯಮಂತ್ರಿ ಅಂತ ಬರೋದಿಲ್ಲ. ಉಪಮುಖ್ಯಮಂತ್ರಿ ಅಂತ ಬಂದರೆ 30 ಜನಕ್ಕೂ ಮಾಡಲಿ, ಅದರಲ್ಲೇನು ನಂದು ಅಭ್ಯಂತರ ಇಲ್ಲ. ಅದು ಯಾರನ್ನು ಮಾಡೋದು ಅದು ಹೈಕಮಾಂಡಿಗೆ ಬಿಟ್ಟು, ಇದಕ್ಕೂ ಏನು ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೆ ನಥಿಂಗ್. ಈಗ ಇನ್ನೊಂದು ಮಾತು ಸರ್, ನೇರವಾದಿ ಲೋಕವಿರೋಧಿ, ನಿಷ್ಠುರವಾದಿ ಲೋಕವಿರೋಧಿ ಎನ್ನುವಂಥ ಒಂದು ಮಾತು ಚಾಲ್ತಿಯಲ್ಲಿದೆ. ಈ ಥರ ನಿಷ್ಠುರವಾಗಿ ಅಂದರೆ ನೇರವಾಗಿ ಮಾತಾಡೋರಿಗೆ ಇಂಥ ಸಂಕಷ್ಟಗಳು ಎದುರಾಗ್ತವೆ ಅಂತ ರಾಜಣ್ಣ ಅವರು ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ನೇರವಾಗಿ ಮಾತಾಡೋರು, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಅನ್ನುವಂಥ ರೀತಿ ಮಾತಾಡೋರು. ಅದಕ್ಕೆ ಈ ರೀತಿಯ ಸಂಕಷ್ಟ ಬಂದಿದೆಯಾ ಅಂತ? ಇಲ್ಲ, ನೇರ ಮಾತಾಡೋವಂಥದ್ದು ರಾಜಕೀಯದಲ್ಲಿ ಭಾಳ ಜನ ಕಡಿಮೆ. ಮಾತಾಡೋವಂಥದ್ದು ಒಳ್ಳೇದಲ್ಲ. ಒಳಗೆ ಏನಿರುತ್ತೆ? ಏನಿಲ್ಲ, ಏನಿದ್ರು ನಾವು ಓಪನ್ ಅಪ್ಪಲ್ಲಿ ಇರ್ತೀವಿ. ಸೊ ಅದು ಸ್ವಲ್ಪ ತೊಂದರೆ ಆಗ್ಬೋದು, ಬೇರೆಯವ್ರಿಗೆ ಇರ್ಸುಮುರ್ಸು ಆಗ್ಬೋದು. ಯಾಕಂದ್ರೆ ನಾವೇನಾದ್ರು ತೊಂದರೆ ಇದೆ, ಯಾರಾದ್ರು ನಮಗೆ ತೊಂದರೆ ಮಾಡ್ತಾರೆ, ನಾವು ಓಪನ್ ಅಪ್ಪಲ್ಲೇ ಕೇಳ್ತೀವಿ. ಮುಂದೆನೇ ಕೇಳ್ತೀವಿ ಬಿಟ್ಟು ನಾವೇನು ಹಿಂದೆ ಒಳಗೆ ಬಾ ಆಮೇಲೆ ಬಾ ನಥಿಂಗ್. ಏನಿದೆ, ಏನಪ್ಪ ಹಿಂಗೆ ಮಾಡಿದ್ಯಾ ಅಂತ ಕೇಳ್ತೀವಿ. ಅದು ಸ್ವಲ್ಪ ಜನ ಒಳ್ಳೆ ರೀತಿಯಲ್ಲಿ ತೊಗೊಳ್ತಾರೆ, ಸ್ವಲ್ಪ ಜನ ಅದನ್ನು ಯಾವ ರೀತಿ ಅದು ತೊಗೊಳ್ತಾರೋದು ಅವ್ರಿಗೆ ಬಿಟ್ಟಿರೋವಂಥದ್ದು. ಸೊ ಅದರಿಂದ ಅದು ಈಗ ನಡ್ಕೊಂಡು ಇದೇ ಥರ ಬಂದಿದ್ದೀವಿ. ಇದಕ್ಕೇನು ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅನಾನುಕೂಲನೂ ಅಷ್ಟೇ ಇರುತ್ತೆ. ಸೊ ಅದೇ ರೀತಿ ನಡೀತೀವಿ ಅಷ್ಟೇ. ಈಗ ಮಧುಬಲೆ ಅಂದರೆ ಹನಿ ಟ್ರ್ಯಾಪ್, ಕನ್ನಡದಲ್ಲಿ ಮಧುಬಲೆ ಅಂತಾರೆ. ಸೊ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಟ್ರ್ಯಾಪ್ಗೆ ಬಿದ್ದಿದ್ದಾರೆ. ಆದರೂ ನೀವು ಎಚ್ಚೆತ್ಕೊಂಡು ನಿಮ್ಮ ಜಾಣತನ ಎಲ್ಲೋ ಒಂದು ಕಡೆ ಈ ರೀತಿ ಅವಘಡ ಆಗದೇ ಇದ್ದಂಗೆ. ಈಗ ನಾನು ಹೇಳೋವಂಥದ್ದು ಕಡೆಯದಾಗಿ ಇಷ್ಟೇ, ನಮ್ಮ ಮೇಲೆ ಪ್ರಯತ್ನ ಮಾಡಿದ್ದಾರೆ, ಅದನ್ನೇ ನಾವು ಅಲ್ಲೆಗಳಿತಿಲ್ಲ. ಆದರೆ ಇದು ನಿಲ್ಲಬೇಕಿತ್ತು. ರಾಜಣ್ಣವರು ರಾಜೇಂದ್ರ ಅಂತಲ್ಲ, ನಾಳೆ ಬೆಳಿಗ್ಗೆ ನಿಮ್ಮ ಮೇಲೆ ಇನ್ನೊಬ್ಬ ಮಾಡ್ಬೋದಪ್ಪ. ಯಾರು ನಮ್ಮ ಮೇಲೆ ಪ್ರಯತ್ನ ಮಾಡ್ತಾರೆ, ನಾಳೆ ನಿಮ್ಮ ಮೇಲೆ ಇನ್ನೊಬ್ಬ ಮಾಡ್ಬೋದು. ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ನಿಮಗೂ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಅವ್ರದ್ದು ಮುಂದಕ್ಕೆ ಭವಿಷ್ಯ ಇರ್ತವೆ. ಯಾರೋ ಆಗ್ದಲೇ ಇದ್ದವನು ಇವತ್ತು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಮ್ಮ ಮೇಲೆ ಹೋಗಿ ನಾಳೆ ಬೆಳಿಗ್ಗೆ ನಿಮ್ಮ ಮೇಲೆ ಮಾಡೋವಂಥದ್ದು ಯಾರು? ಅದರಿಂದ ಅದು ನಿಲ್ಲಬೇಕು. ಪಕ್ಷದವರ ಏನಾದರೂ ಕುಮ್ಮಕ್ಕು ಇದೆಯಾ ನಿಮ್ಮ ಸ್ವಪಕ್ಷೀಯರು? ಗೊತ್ತಿಲ್ಲಪ್ಪ, ತನಿಖೆ ಆಗಲಿ. ಓಕೆ. ಸೊ ಇವಿಷ್ಟು ರಾಜೇಂದ್ರ ರಾಜಣ್ಣವರ ಮಾತುಗಳು. ಒಟ್ಟಾರೆ ಈ ಮಧುಬಲೆ ಅನ್ನುವಂಥದ್ದು, ಹನಿ ಟ್ರ್ಯಾಪ್ ಅನ್ನುವಂಥದ್ದು ಇಲ್ಲಿಗೆ ಎಂಡ್ ಆಗಬೇಕು ಎನ್ನುವಂಥದ್ದು. ಹಾಗಾಗಿ ನಾವು ಮುಂದೆ ಹೋಗ್ತೀವಿ, ಕಾನೂನಾತ್ಮಕವಾದಂತಹ ಹೋರಾಟ ಮಾಡ್ತೀವಿ ಎನ್ನುವಂಥದ್ದು ಅವರ ಅಭಿಪ್ರಾಯ. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಬಂದು